ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ನಿಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಕಳೆದ ಸಂಚಿಕೆಯಲ್ಲಿ ನಮಗೆ ರವಿಯ ಒಂದು ದಶಾಭುಕ್ತಿ ನಡೀತಾ ಇದ್ರೆ ಅಥವಾ ಪ್ಲಸ್ ಇದ್ರೆ, ನೀಚ ಸ್ಥಾನದಲ್ಲಿದ್ದರೆ ಯಾವ ರೀತಿ ಸಮಸ್ಯೆಗಳು ಕಂಡು ಬರ್ಬೋದು, ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಇನ್ನು ಒಂದು ಚಂದ್ರ ದಶೆ, ಚಂದ್ರ ಭುಕ್ತಿ ನಡೀತಾ ಇದ್ರೆ ಯಾವ ರೀತಿ ಇರುತ್ತೆ, ಅಥವಾ ಚಂದ್ರ ನೀಚ ಸ್ಥಾನದಲ್ಲಿದ್ದರೆ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ, ಸೊ ಆ ಒಂದು ಮೈನಸ್ನ ಪ್ಲಸ್ ಮಾಡ್ಕೊಳ್ಬೇಕು ಅಂದರೆ ಯಾವ ರೀತಿ ಒಂದು ಸರಳವಾಗಿ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿ ತಿಳಿಸೋಣ. ಏನಂದರೆ ಚಂದ್ರದಶೆ ಅಂದಿದ ತಕ್ಷಣ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು, ಚಂದ್ರ ಅಂದರೆ ತಾಯಿ ಅಂತ ಹೇಳ್ತೀವಿ. ಮಕ್ಕಳು ಊಟ ಮಾಡದೇ ಇದ್ದಾಗ ಫಸ್ಟು ತಾಯಿ ತೋರಿಸೋದು ಯಾರನ್ನ ಅಂದರೆ ಚಂದ್ರನನ್ನ ಅಂತ ಹೇಳ್ತೀವಿ. ಯಾರು ಊಟದಲ್ಲಿ ಪಾಯಸವನ್ನು ಬಿಡ್ತಾರೆ, ತಾಯಿ ಮೇಲೆ ಪ್ರೀತಿ ಇದ್ದರೆ ಪಾಯಸ ತಿನ್ನು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಚಂದ್ರದಶೆ ಬಂತು ಅಂದಾಗ ನಿಮಗೆ ಚಂದ್ರ ಮೈನಸ್ ಆಗಿದೆ ಅಂತ ತಿಳ್ಕೊಂಡ್ರೆ, ನೀವು ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಮೊದಲನೇ ಕರ್ತವ್ಯ, ಪ್ರತಿದಿನ ನಿಮ್ಮ ತಾಯಿಗೆ ನಮಸ್ಕಾರವನ್ನು ಮಾಡೋದು, ತಾಯಿ ಆಶೀರ್ವಾದ ಪಡ್ಕೊಳ್ಬೇಕು. ಖಂಡಿತವಾಗಿ. ಯಾಕೆ ಅಂದರೆ ಚಂದ್ರದಶೆಯಲ್ಲಿ ನಿಮಗೆ ಚಂದ್ರ ಏನಾದರೂ ಯಾವ ಸ್ಥಾನದಲ್ಲಿ ಇದ್ದಾನೆ ಅಂತ ನೀವು ತಿಳ್ಕೊಂಡಾಗ, ನಿಮಗೆ ಮೈನಸ್ ಆಗಿದೆ ಚಂದ್ರ ಅಂತ ಅಂದಾಗ, ತಾಯಿಗೆ ಸಮಾನರಾದವರು ಯಾರೇ ಆಗಿರಲಿ ಅವರ ಕಣ್ಣಲ್ಲಿ ನೀರು ಬರೆಸಬಾರ್ದು. ನೀವು ಮೊದಲಾಗಿ ಅವ್ರಿಗೆ ನೋವು ಮಾಡಬಾರ್ದು, ಅವ್ರಿಗೆ ಬೈಬಾರ್ದು, ಅವರಿಂದ ಸದಾ ಆಶೀರ್ವಾದವನ್ನು ಮಾತ್ರ ಪಡಿಬೇಕು. ಆಗ ಮಾತ್ರ ನಿಮಗೆ ಜೀವನದಲ್ಲಿ ಏಳಿಗೆ. ಅದರಲ್ಲೂ ಚಂದ್ರದಶೆಯಲ್ಲಿ ನೀವೇನಾದರೂ ಹೆಣ್ಣು ಮಕ್ಕಳಿಗೆ ನೋವು ಕೊಟ್ಟಿದ್ದೇ ಆದಲ್ಲಿ, ನಿಮ್ಮ ಒಂದು ಜರ್ನಿಯಲ್ಲಿ ಹೆಣ್ಮಕ್ಳನ್ನ ಬಹಳ ನೊಂದಿಸಿದ್ರೆ, ಮನೆಯ ಹೆಣ್ಣು ಮಕ್ಕಳಿಗೆ ಅಂದರೆ ಏನು, ಮಡದಿಗಾಗಿರಲಿ, ತಾಯಿಗಾಗಿರಲಿ, ಅಕ್ಕ ತಂಗಿರಿಗಾಗಿರಲಿ, ನೀವೇನಾದರೂ ನೋವು ಮಾಡಿದರೆ ಚಂದ್ರದಶೆ ಬಂತು ಅಂದಿದ ತಕ್ಷಣ ಅವರ ನೋವು ಅಲ್ಲಿ ಫಲಿಸ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ಹೆಣ್ಣು ಮಕ್ಕಳಾಗಲಿ ಆ ತಾಯಿ ಸಮಾನಾರದವರಿಗೆಲ್ಲರಿಗೂ ಕೂಡ ಫಸ್ಟು ನೀವು ಕೊಡಬೇಕಾಗಿರೋದು ಮರ್ಯಾದೆ. ಮತ್ತು ಚಂದ್ರದಶೆಯಲ್ಲಿ ತಾಯಿಯನ್ನು ಪೂರ್ಣವಾಗಿ ಆರಾಧನೆಯನ್ನು ಮಾಡಬೇಕು. ಅಮ್ಮನವರನ್ನು ನೀವು ಎಷ್ಟು ಹಿಡಿತೀರ, ಎಷ್ಟು ಪೂಜೆ ಪುನಸ್ಕಾರವನ್ನು ಮಾಡ್ತೀರಾ, ಎಷ್ಟು ದಾನ ಧರ್ಮವನ್ನು ಮಾಡ್ತೀರಾ, ನಿಮಗೆ ಚಂದ್ರನ ಪೂರ್ಣ ಅನುಗ್ರಹ ಸಿಕ್ಕುತ್ತೆ. ಮತ್ತು ಚಂದ್ರ ನೀಚನಾಗಿದ್ದಾನೆ, ಏನಪ್ಪ ಮಾಡೋದು ಅಂದರೆ, ಚಂದ್ರದಶೆಯಲ್ಲಿ ಚಂದ್ರ ನೀಚನಾಗಿದ್ದಾಗ ಪ್ರತಿ ಸೋಮವಾರ ನೀವು ಮರೀದಲೇ ಶಿವನಿಗೆ ಹಾಲನ್ನು ತಗೊಂಡು ಕೊಡಬೇಕು. ಚಂದ್ರಶೇಖರ ಅಂತ ನಾವು ಅವನ್ನ ಕರಿತೀವಿ. ಆ ಚಂದ್ರಶೇಖರನಿಗೆ ಹಾಲನ್ನು ಸಮರ್ಪಣೆ ಮಾಡಬೇಕು. ಮತ್ತು ಚಂದ್ರ ನೀಚನಾಗಿದ್ದವರ ಸ್ವಭಾವ ಹೇಗಿರುತ್ತೆ ಅಂದರೆ, ಅವ್ರನ್ನ ನಾವು ಪಿಕ್ಕಲ್ ಮೈಂಡ್ ಅಂತ ಹೇಳ್ತೀವಿ. ಅಂದರೆ ಒಂದು ಕ್ಷಣಕ್ಕೆ ಯೋಚನೆ ಮಾಡಿದ್ದನ್ನು ಇನ್ನೊಂದು ಕ್ಷಣಕ್ಕೆ ಅದನ್ನು ಚೇಂಜ್ ಮಾಡ್ತಾರೆ. ಅಂದರೆ ಅವ್ರ ಸ್ವಭಾವನೇ ಆ ರೀತಿ ಇರುತ್ತೆ. ಖಂಡಿತವಾಗಿ. ಏನಂದರೆ ದೃಢವಾದ ನಿರ್ಧಾರ ಇರಲ್ಲ ಅವ್ರಿಗೆ. ಆ ದೃಢವಾದ ನಿರ್ಧಾರ ಇಲ್ಲ ಅಂದಾಗ ಮತ್ತೇನಪ್ಪ ಮಾಡೋದು ಅಂದರೆ, ಪ್ರತಿ ಸೋಮವಾರದಂದು ಸಂಜೆ ಹೊತ್ತು ಅವರನ್ನು ತಿನ್ನಬಾರ್ದು. ಆಗ ಅವರ ಒಂದು ಮನಸ್ಸು, ಅವರ ಒಂದು ಮೈಂಡು ಅವರಿಗೆ ಸ್ಥಿಮಿತಕ್ಕೆ ಬರುತ್ತೆ. ಆಗ ಮಾತ್ರ ಅವರು ಜೀವನದಲ್ಲಿ ನಿರ್ಧಾರವನ್ನು ತಗೊಳ್ಳೋಕೆ ಸಾಧ್ಯ. ಇಲ್ಲವಾದಲ್ಲಿ ಯಾವುದೇ ಕಾರಣಕ್ಕೂ ಅವರು ಜೀವನದಲ್ಲಿ ಏಳಿಗೆ ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಚಂದ್ರ ಬಲನಾಗಿದ್ದಾಗ ಮಾತ್ರ ನಾವು ಜಾತಕವನ್ನು ಬರೀಬೇಕಾದ್ರೆ ಫಸ್ಟು ಚಂದ್ರನ ಸ್ಥಾನವನ್ನು ನೋಡ್ತೀವಿ. ಚಂದ್ರ ಬಲವಾಗಿದ್ದಾನ, ಚಂದ್ರ ಎಲ್ಲಿದ್ದಾನೆ, ಅದ್ರ ಮೇಲೇ ಜಾತಕ ಬರೆಯೋದು. ಅದನ್ನು ತಿಳ್ಕೊಬೇಕು ಎಲ್ಲರೂ. ಮತ್ತು ವಿಶೇಷವಾಗಿ ಚಂದ್ರದಶೆ ನಡೀತಾ ಇದೆ ನಿಮಗೆ ಅಂದಾಗ, ಚಂದ್ರದಶೆ ಗುರುಭುಕ್ತಿ, ಗುರುದಶೆ ಚಂದ್ರಭುಕ್ತಿ ಬಂತು ಅಂದಾಗ ನೀವು ಮೊದಲನಾಗಿ ಮಾಡಬೇಕಾಗಿರೋದು ಏನು ಅಂದಾಗ, ಚಂದ್ರದಶೆ ಗುರುಭುಕ್ತಿ ಬರ್ತಾ ಇದೆ ಅಂದರೆ ನೀವು ಪ್ರತಿ ಒಬ್ಬರು ಕೂಡ ಇದನ್ನು ಪಾಲಿಸಬೇಕು. ಚಂದ್ರದಶೆ ಗುರುಭುಕ್ತಿ ಬಂದಾಗ ಮಾನಸಿಕವಾಗಿ ನೀವು ಬಹಳ ಕುಗ್ತೀರ. ಆವಾಗ ಯಾವುದೇ ಕಾರಣಕ್ಕೂ ನೀವು ರಾತ್ರಿ ಹೊತ್ತು ಅನ್ನ ತಿನ್ನಲೇಬಾರ್ದು, ಆ ಗುರುಭುಕ್ತಿಯಲ್ಲಿ ಮಾತ್ರ. ಯಾಕೆ ಅಂದರೆ ಗುರುವನ್ನು ಆರಾಧನೆ ಮಾಡಬೇಕು. ಅದಕ್ಕೆ ಒಂದು ಬಹಳವಾದ ದೊಡ್ಡ ಕಥೆನೇ ಇದೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾವು ಏನು ತಿಳಿಸ್ತೀವಿ ಅಂದರೆ, ಚಂದ್ರದಶೆ ಬಂತ ತಾಯಿಗೆ ಸಮಾನರಾದವರಿಗೆ ನೀವು
ಪಾದಪೂಜೆಗಳನ್ನು ಮಾಡಿ ಮತ್ತು ಅಮ್ಮನವರನ್ನು ಆರಾಧನೆಯನ್ನು ಮಾಡಿ ಜೀವನದಲ್ಲಿ ಸದಾ ಯಶಸ್ಸಿರುತ್ತೆ. ವಿಶೇಷವಾಗಿ ಚಂದ್ರದಶೆ ಗುರುಭಕ್ತಿ ಬಂತ, ಗುರುವಿನ ಜೊತೆ ಅಮ್ಮನವರನ್ನು ಆರಾಧನೆ ಮಾಡಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಸದಾ ಯಶಸ್ಸಿರುತ್ತೆ. ಇಲ್ಲವಾದಲ್ಲಿ ಏನೇ ಮಾಡಿದ್ರೂ ನಿಮ್ಮ ಜೀವನ ಝೀರೋಯಲ್ಲೇ ಇರುತ್ತೆ. ಅದಕ್ಕೋಸ್ಕರವಾಗಿ ಚಂದ್ರ ಬಲನಾಗಿದ್ದಾನ ನಿಮ್ಮ ಜಾತಕದಲ್ಲಿ, ಏನು ಮಾಡಿದ್ರೂ ನಿಮಗೆ ಪೂರ್ಣವಾಗಿ ಅಮ್ಮನವರ ಆಶೀರ್ವಾದದಿಂದ, ನಿಮ್ಮ ತಾಯಿಯ ಆಶೀರ್ವಾದದಿಂದ ನಿಮ್ಮ ಜೀವನ ಸುಖಕರವಾಗಿ ನಡೆಯುತ್ತೆ. ಖಂಡಿತ ಗುರುಗಳ, ಈ ಒಂದು ಚಂದ್ರದಶೆ ಆಗಿರ್ಬೋದು, ಚಂದ್ರ ಭುಕ್ತಿ ನಡೀತಾ ಇದ್ರೆ ಅಥವಾ ಚಂದ್ರಗ್ರಹ ನೀಚನಾಗಿತ್ತು ಅಂತಂದರೆ ಅವರ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ, ಜೊತೆಗೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಬೇಕು, ದೇವಿಯ ಆರಾಧನೆ ಹೆಚ್ಚಾಗಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ನಿಮ್ಮ ಒಂದು ಜಾತಕದಲ್ಲಿ ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಯಾವ ರೀತಿಯಾಗಿರುವಂಥ ಪರಿಹಾರಗಳು ಬೇಕು, ಇವೆಲ್ಲವೂ ನೀವು ತಿಳ್ಕೊಳ್ಬೇಕು ಅಂತಂದರೆ ನೇರವಾಗಿ ಗುರುಗಳನ್ನ ಭೇಟಿ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.